ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಸುದೀರ್ಘ ಒಂದು ಇತಿಹಾಸ. ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ರು, ಸ್ವತಂತ್ರ ಹೋರಾಟ ಅದೊಂದು ಚಳವಳಿಯಾಗಿ ಸಂಘಟಿತವಾಗಿ ಕಾಂಗ್ರೆಸ್ಸು ವಿದೇಶಿಯರಿಂದ ಸ್ಥಾಪನೆ ಆಗಿರೋದು, ಆರ್ ಎಸ್ ಎಸ್ ಸ್ವದೇಶಿಯಿಂದ ಸ್ಥಾಪನೆ ಆಗಿರೋದು. ಹೀಗಾಗಿ ಇದಕ್ಕೆಲ್ಲ ಮನ್ನಣೆ ಗಿಂದನೆ ಪ್ರಶ್ನೆ ಬರೋದಿಲ್ಲ. ಸಾಕಷ್ಟು ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ಸಂಸ್ಥೆಗಳಿಂದ ಬೇಕಾದಷ್ಟಿದ್ದಾರೆ ಈ ದೇಶದಲ್ಲಿ. ಎಲ್ಲದಕ್ಕೂ ಅವಕಾಶ ಕಾನೂನಲ್ಲಿ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ ಎಸ್ ಎಸ್ ಜನಸೇವೆಯಲ್ಲಿ ಬಹುತೇಕವಾಗಿ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಸಂಸ್ಥೆ ಮತ್ತು ಜನಸೇವೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಕೆಲಸವನ್ನು ಮಾಡ್ತಾರೆ ಆರ್ ಎಸ್ ಎಸ್. ಹೀಗಾಗಿ ಈ ಥರ ಕಾಲಕ್ಕೆ ಅವುಗಳ ಕೆಲವರೆಲ್ಲ ಈ ಥರ ಪ್ರಶ್ನೆ ಮಾಡ್ತಿರ್ತಾರೆ. ಆದರೆ ಯಾವತ್ತೂ ಜಗದೇ ಬಗ್ಗೆ ಜನಸೇವೆಯನ್ನು ಮಾಡಿಕೊಂಡು ಆರ್ ಎಸ್ ಎಸ್ ಹೋಗ್ತದೆ. ಅದರ ಮಾರ್ಗದರ್ಶನದಲ್ಲಿಯೇ ನಮ್ಮ ರಾಜಕೀಯ ಫಿಲಾಸಫಿ ಮತ್ತು ರಾಜಕೀಯ ಮೌಲ್ಯಗಳು ಆರ್ ಎಸ್ ಎಸ್ ನೋಂದಣಿ ಹಿಡ್ಕೊಂಡೇ ಬರ್ಬೇಕು. ನೆಕ್ಸ್ಟ್ ಬಂದರೆ ಪಥಸಂಚಲನ ಏನೇ ಕಾರ್ಯಕ್ರಮ ನೋಂದಣಿ ಪತ್ರ ತೊಗೊಂಡೇ ಬರಬೇಕು. ನಾವು ಏನು ಹಿಡ್ಕೊಂಡು ಬರ್ಬೇಕು ಅನ್ನೋದು ನಾವು ಏನು ಇದ್ರ ನಂಬಿಕೆ ಇಟ್ಟಿದ್ದೀವಿ ಅದರಲ್ಲಿ ಬರ್ತಾ ಇದ್ದೀವಿ.